ಸೋಫಾ ಆಯಿತು, ಕುರ್ಚಿ ಆಯಿತು, ಎಲ್ಲ ಆಯಿತು. ಈಗ ಈ ಕುರ್ಚಿ ಮೇಲೆ ಮಲಗಾನೆ ನೋಡಿ. ಇದು ಒಂಥರ ಹಳೆ ಕಾಲದ ಕುರ್ಚಿ ನೋಡಿ. ಈಗಿನ ಕಾಲ ನೋಡಿ ಸಣ್ಣ ಸಣ್ಣದು. ಇದಿನ್ನೂ ಬೆಳಿಲಿಲ್ಲ. ಇದು ಸುಮ್ಮನೆ ಇದ್ರ ಗಿಡ ಇಲ್ಲೆಲ್ಲ ಇರಬೇಕು. ನಾನು ಇನ್ನೂ ತನಕ ಅದ್ರ ಗಿಡವನ್ನು ನೋಡಲಿಲ್ಲ. ಹಾಗೆ ಇದ್ರ ಸೋಡ್ಗೆ ನಾನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರ್ತೇನೆ ನೋಡಿ, ಮನಸ್ಸು ಮಾಡಿ. ಆವತ್ತಿನ ದಿನ ನನಗೆ ವೀಡಿಯೋ ಮಾಡಲಿಕ್ಕೆ ಎಂಥದ್ದು ಸಿಗೋದಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ಬ್ಲಾಗ್ನ ಕೊನೆ ತನಕ ನೋಡಿ. ಚಿಂಟುಗೆ ಊಟ ಬೇಕು ಅಂತ ಹೇಳಿದರೆ ಅವ ಖಾಲಿ ಅನ್ನ ಮತ್ತು ಹಾಲನ್ನು ಅಷ್ಟೇ ತಿನ್ನುವುದಿಲ್ಲ. ಅವನಿಗೆ ಬಿಸ್ಕಿಟು, ಹಾಲು, ಅನ್ನ ಮೂರನ್ನು ಹಾಕಿ ಕೊಟ್ಟರೆ ಮಾತ್ರ ತಿಂತ, ಇಲ್ಲಾಂದರೆ ಅನ್ನ ತಿನ್ನೋದೇ ಇಲ್ಲ. ಜಸ್ಟ್ ಹಾಲೊಂದನ್ನು ಕುಡ್ಕೊಂಡು ಹೋಗ್ತಾ, ಮತ್ತು 2 ನಿಮಿಷಕ್ಕೆ ಕೂಗುದು ಮಾಡ್ತಾ. ಈಗ ಕೂಗ್ತಾ ಇದ್ದ, ಅದಕ್ಕೆ ಇದನ್ನೆಲ್ಲ ಹಾಕಿ ಕೊಟ್ಟೆ. ಈಗ ತಿಂತಾ ಇದ್ದಾನೆ ನೋಡಿ. ಹಾಗೆ ಗೈಸ್, ನಾನು ಸಾಂಬಾರನ್ನು ಮಾಡ್ತಾ ಇದ್ದೆ. ಹಾಗೆ ತರಕಾರಿ ಒಂದು ಬೆಂದರೆ ಆಮೇಲೆ ಮಸಾಲೆ ಹಾಕಿದ್ರೆ ಆಗೋಯ್ತು ಸಾರು. ಗೈಸ್, ಈಗ ಟೈಮು 1:30 ಆಯಿತು. ಹಾಗೆ ಈಗಷ್ಟೇ ನಂದು ಕೊಟ್ಟಿಗೆಯನ್ನು ಕ್ಲೀನ್ ಮಾಡಿ ಕರುಗಳಿಗೆ ನೀರು ಮತ್ತು ಹಾಳೆಯನ್ನು ಕೊಟ್ಟು ಈಗಷ್ಟೇ ಕೆಲಸ ಎಲ್ಲ ಮುಗೀತು ಗೈಸ್. ಈಗ ನಾನು ಕೊಟ್ಟಿಗೆಯನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ ಇಟ್ಟರೆ ಇವ್ರುಗಳು ನೋಡಿ ಎಲ್ಲ ಚಿಂಟು ಬೇಕು ಅಂತೂ ಇಲ್ಲಿ ಆರಾಮ್ ಕುರ್ಚಿ ಮೇಲೆ ಹತ್ಕೊಂಡು ಮಲಗಿಬಿಟ್ಟ ನೋಡಿ ಹೆಂಗಂತ. ಚಿಂಟು ಬೇಕು ಈಗ ಈ ಜಾಗವನ್ನು ಹುಡಿಕೊಂಡದೆ. ಸೋಫಾ ಆಯಿತು, ಕುರ್ಚಿ ಆಯಿತು, ಎಲ್ಲ ಆಯಿತು. ಈಗ ಈ ಕುರ್ಚಿ ಮೇಲೆ ಮಲಗಾನೆ ನೋಡಿ. ಧೀರ ಅವೇನ ಚಿಂಟು, ಚಿಂಟು. ಹಾಗೆ ನಮ್ಮ ಚಾಕ್ಲೇಟ್ ಇಲ್ಲಿದ್ದಾನೆ ನೋಡಿ, ಬಾಲ್ ಅಲ್ಗಾಡಿಸ್ತಾ. ಅವನಿಗೂ ಶೆಕೆ ಆಗದೆ, ಒಂಚೂರು ಸ್ನಾನವನ್ನು ಮಾಡಿಸ್ಬೇಕು ಅವನಿಗೆ ಮತ್ತು ಕುಚೂರಿಗೆ. ಈಗ ಎದ್ದು ಕೂತಾನೆ. ಆ ಕುರ್ಚಿ ಮೇಲೆ ಬಳಕಾಡ್ತಾ ಹೆಂಗೆ ಕೂತ್ಕೊಂತಾನೆ ನಾವು. ಈಗ ತಿನ್ನೋದು ನೆನಪಾಯ್ತಾನೇನು ಮತ್ತೆ. ಇಲ್ಲಿ ಕೆಳಗಡೆಯಿಂದ ಕೈ ಹಾಕ್ತಾ ಇದ್ದೆ ನಾನು, ಅದಕ್ಕೆ ನೋಡಿ ಕಚ್ತಾ ಹೆಂಗಂತ. ಮಳ್ಳಬೇಕು, ಅದು ಮಳ್ಳಬೇಕು, ಆಟ ಆಡೋದು ನೋಡ್ತದೆ ಆ ಬೆಕ್ಕು. ಕೂತಿರೋದು ನೋಡಿ ನೋಡಿ, ಸಣ್ಣ ಬೆಕ್ಕು. ಸಣ್ಣ ಗಣಪತಿ ಹೊಟ್ಟೆ ಇಟ್ಕೊಂಡು ಕೂತ್ಕೊಂಡಾನೆ. ಇಲ್ಲಿ ಕುರ್ಚಿ ಏನಾದ್ರು ಹೊರದು ಕೆಳಗೆ ಬಿದ್ದರೆ ನೀನೇ ಹೋಗಿ ಕೊಡಬೇಕು. ಏನೇ ಚಿಂಟಬೇಕು, ಚಿಂಟಬೇಕು. ಹಾಗೆ ಗೈಸ್, ಇದು ಒಂಥರ ಹಳೆ ಕಾಲದ ಕುರ್ಚಿ ನೋಡಿ. ಈಗಿನ ಕಾಲದಲ್ಲಿ ಈ ಥರ ಕುರ್ಚಿ ಎಲ್ಲ ಕಾಣೋದು ಅಪರೂಪ. ಹಾಗೆ ನಮ್ಮ ಮನೇಲಿ ಒಂದು ಕುರ್ಚಿ ಅದೇ. ಹಾಗೆ ನಮ್ಮ ಪಪ್ಪಕ್ಕೂ ಯಾವಾಗಲೂ ಕೊಳ್ಳೋದು ಈ ಕುರ್ಚಿ ಮೇಲೆಯ. ಆ ಥರ ಕುರ್ಚಿ ಮೇಲೆಲ್ಲ ಕೂತ್ರು ಅವನಿಗೆ ಬೆನ್ನೋವೆಲ್ಲ ಬರ್ತದೆ. ಹಾಗಾಗಿ ಇದೇ ಕುರ್ಚಿಯನ್ನು ಇದ್ರ ಮೇಲೆ ಕೂತ್ಕೊಳ್ಳೋದು. ಈಗ ಸಂಜೆ ಆಗ್ತಾ ಬಂತು. ಹಾಗೆ ಈಗ ನಾನು ಮತ್ತು ಅಮ್ಮ ತರ್ಕಿಗಂತ ಬಂದಿದ್ರು. ಇಲ್ಲಿ ಒಂದು ಕಡೆ ತರಕಾರಿನ ನೋಡಿಟ್ಟಿದ್ರು, ಈಗ ಮೊನ್ನೆನೇ ನೋಡಿದ್ರು. ಹಾಗೆ ಈಗ ತಗೊಂಡು ಹೋಗಬೇಕು. ಈಗ ನಾವು ತರಕಾರಿನ ಬರುಗುವ ಜಾಗ ಇದೆ ನೋಡಿ. ಇದು ಗೈಸ್ ಹಳ್ಳದಲ್ಲೇನೆ ಇಷ್ಟೆಲ್ಲ ತರ್ಕೋಬೋದದ. ಹಾಗೆ ಇಲ್ಲಿಂದ ಎಲ್ಲ ತುಂಬಿಕೊಂಡು ತಗೊಂಡು ಹೋಗಬೇಕು ಈಗ. ಹಾಗೆ ಇಲ್ಲೆಲ್ಲ ಮರದ ಹೆಣೆ ಬಿದ್ದು ಹೋಗದೆ ನೋಡಿ. ಮಳೆಗಾಲದ ಟೈಮ್ನಲ್ಲಿ ಬಿದ್ದಿದ್ದೆಲ್ಲವ ಸುಮಾರು ಒಣಗದೆ. ಹಾಗೆ ತರ್ಕೂ ನೋಡಿ ಫುಲ್ಲು ಬಿದ್ದದೆ ಹಳ್ಳದೊಳಗಡೆ. ನೋಡಿ ಹೀಗೆ ಕಾಣ್ತದೆ.
ಮಳೆಗಾಲದಲ್ಲಿ ಏನಾದರೂ ನಾವು ಈ ಕಡೆ ಬಂದರೆ ನಾವು ಫುಲ್ ಮುಳುಗಿ ಹೋಗೋದೇನೆ, ಅಷ್ಟೆಲ್ಲ ನೀರು ಬರ್ತದೆ ಇಲ್ಲಿ. ಈಗ ಎಂತ ಇಲ್ಲ, ಎಲ್ಲ ಒಣ ಒಣ ಆಗಿಬಿಟ್ಟಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಕಣಗಲಕಾಯಿ ಬೀಳ್ತಾ ಇದೆ ನೋಡಿ, ಸಣ್ಣ ಸಣ್ಣದು. ಇದಿನ್ನೂ ಬೆಳಿಲಿಲ್ಲ, ಇದು ಸುಮ್ಮನೆ ಹೆಂಗೆ ಉದುರಿದ್ದು, ಗಾಳಿಗೆ ಎಂಥದಕ್ಕೋ ಉದುರಿದ್ದು. ಇನ್ನೂ ದೊಡ್ಡ ದೊಡ್ಡ ಆಗ್ತದೆ ಕಣಗಲಕಾಯಿ. ಹಾಗೆ ಇದೆಲ್ಲ ಹೂವಿಂದು ನೋಡಿ. ಕಣಗಲಕಾಯಿ ಯಾರ್ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸುಮಾರು ಬಿದ್ದದೆ ನೋಡಿ. ಇದು ಹೂವಿಂದು ಮೊಗ್ಗು, ಏನು ಹೂವಾಗಿ ಅಲ್ಲ, ಹೂವಿನ ಮೊಗ್ಗಲ್ಲ, ಹೂವಾಗಿ ಅರಳಿ ಬಿದ್ದದ್ದು ನೋಡಿ. ನೋಡಿ ಹೀಗದೆ. ಇಲ್ಲೆಲ್ಲ ಕಣಗಲಕಾಯಿ ಉದುರ್ತಾ ಇದೆ, ಸುಮಾರದೆ. ಹಾಗೆ ಗೈಸ್, ಕಣಗಲಕಾಯಿ ಎಷ್ಟಾಗ್ತದೆ ನೋಡಿ, ಅಷ್ಟು ಮಳೆ ಇರ್ತದೆ ಅಂತ ಹೇಳಿದ್ರು ಅಮ್ಮ ಎಲ್ಲ. ಹಾಗೆ ಹೇಳಿದ್ರು ಈ ವರ್ಷ ಇಷ್ಟ ಆಗೋದು ಏನೇನೋ. ಕಣಗಲ ಮರ ಅದು ನೋಡಿ, ಆ ಎಲೆ ಎಲ್ಲ ಉದುರಿ ಒಣಗಿದ ಥರ ಕಾಣ್ತದೆ ನೋಡಿ, ಅದೇ ಆ ಕಣಗಿಲ ಮರ ನೋಡಿ. ಅದಕ್ಕೆಲ್ಲ ಮತ್ತೆ ಕಾಯಿ ಇದೆ. ಇಲ್ಲಿ ವಿಡಿಯೋದಲ್ಲಿ ಕಾಣೋದಿಲ್ಲ ಇರಬೇಕು ಸರಿಯಾಗಿ. ಹಾಗೆ ಇಲ್ಲೆಲ್ಲ ಫುಲ್ ಹೂ ಉದುರ್ತಾ ಇದೆ. ಸೊ ಇಲ್ಲಿ ಅಜ್ಜನ ಗಡ್ಡ ಬಿದ್ದದ್ದು ನೋಡಿ, ಇದು ಅರ್ಧ ತುಂಡಾಗಿ ಬಿದ್ದಿರೋದು. ಇನ್ನು ಅದಕ್ಕೆ ಬೀಜ ಎಲ್ಲ ಇರ್ತದೆ ಗೈಸ್ ಇದಕ್ಕೆ. ಹಾಗೆ ಇದು ತುಂಡಾಗಿ ಬಿದ್ದಿರೋದು. ಇಲ್ಲೊಂದು ಬಿದ್ದಿದೆ ನೋಡಿ ಅಜ್ಜನ ಗಡ್ಡ ನೋಡಿ, ಇದು ಸಣ್ಣದು. ಇದಕ್ಕೂ ಬೀಜ ಇಲ್ಲ ಗೈಸ್, ಒಂದೊಂದಕ್ಕೆ ಬೀಜ ಇರ್ತದೆ. ಇದೆಲ್ಲ ಗಾಳಿಗೆ ಹಾರು ಬಂದು ಇಲ್ಲಿ ಬಿದ್ದಿರೋದು ನೋಡಿ. ಸೊ ಗೈಸ್, ಅಜ್ಜನ ಗಡ್ಡ ಆಗ್ಲಿಂದ ಹುಡುಕ್ತಾ ಇದ್ದೆ, ಎಲ್ಲೂ ಸಿಗ್ತಾ ಇಲ್ಲ ಅಂತ. ಅಲ್ಲಲ್ಲಿ ಒಂದೊಂದು ಸಿಕ್ತು, ಅದನ್ನು 2 ವಿಡಿಯೋ ಮಾಡಿದೆ. ಹಾಗೆ ಈಗ ನೋಡಿದರೆ ನೋಡಿ, ಇಲ್ಲಿ ಫುಲ್ಲು ಗೊಂಚಲೇ ಬಿದ್ಕೊಂಡದೆ ನೋಡಿ. ಬೀಜ ಇಲ್ಲ, ಜಸ್ಟ್ ಗೊಂಚಲದೆ ಒಂದೊಂದಕ್ಕೆ ನೋಡಿ. ಇದು ಬೀಜ ನೋಡಿ, ಹೀಗದೆ ಬೀಜ. ಹಾಗೆ ಫುಲ್ಲು ಗೊಂಚಲು ಇಲ್ಲದೆ ನೋಡಿ. ಇದ್ರೊಳಗಡೆ ಆಗೋದು, ಈ ಥರ ಸೋಡಿಗೆ ಒಳಗಡೆ ಆಗೋದು. ಇದ್ರ ಗಿಡ ಇಲ್ಲೆಲ್ಲ ಇರಬೇಕು, ನಾನು ಇನ್ನೂ ತನಕ ಅದ್ರ ಗಿಡವನ್ನು ನೋಡಲಿಲ್ಲ. ಹಾಗೆ ಇದ್ರ ಸೋಡಿಗೆ ಇದ್ರೊಳಗಡೆ ಆಗಿ ಅದು ಒಣಗಿ ಒಡೆದು ಹೀಗೆ ಉದುರಿದ್ದು, ಆಮೇಲೆ ಗಾಳಿಗೆ ಅಲ್ಲಲ್ಲಿ ಹಾರೋಗ್ತದೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಬಿದ್ದದೆ ನೋಡಿ, ಇದೆಲ್ಲ ಹಾರು ಬಂದಿದ್ದಿರಬೇಕು. ಹಾಗೆ ನಾವು ಇದಕ್ಕೆ ಅಜ್ಜನ ಗಡ್ಡೆ ಹೇಳಿ ಕರೀತರು, ಯಾಕಂದರೆ ಅಜ್ಜನ ಗಡ್ಡೆದು ಹಾಗೆ ಅದೇ ಅಂತ. ನೀವೆಂತ ಕರೀತ್ರಿ ಅಂತ ಕಮೆಂಟಲ್ಲಿ ಹೇಳಿ ನೋಡಿ. ಹೀಗಿರ್ತದೆ ಸೇಮ್ ಅಜ್ಜನ ಗಡ್ಡೆ ಥರನೇ. ಆಮೇಲೆ ಗಾಳಿಗೆ ಹೀಗೆ ಹಾರಿಸಿದ್ರೆ ಹಾರು ಹೋಗ್ತದೆ, ಅದು ಎಲ್ಲೆಲ್ಲೆಲ್ಲೂ ಬೀಳ್ತದೆ. ಹಾಗೆ ಬೀಜ ಇದಕ್ಕೆ ಇದ್ದರೆ ಅಲ್ಲಲ್ಲೇ ಹುಟ್ಟು ಬರ್ತದೆ ಮಳೆಗಾಲ ಟೈಮ್ನಲ್ಲಿ ನೋಡಿ. ಸುಮಾರು ಬಿದ್ದದೆ ಗೈಸ್. ತರ್ಕನ್ನ ಬರ್ತಾ ನನಗೊಂದು ಗಿಳಿಯ ಪುಕ್ಕ ಸಿಕ್ತು ನೋಡಿ. ಪುಕ್ಕ ಅಲ್ಲ, ಒಂದು ಗರಿ ನೋಡಿ ಹೇಗದೆ ಅಂತ. ಈ ಮೊಬೈಲಲ್ಲಿ ವೀಡಿಯೋ ಮಾಡಿದ್ರು ಒಂದು ಸರಿಯಾಗಿ ಕಾಣೋದಿಲ್ಲ, ಅಷ್ಟೊತ್ತಿಗೆ ಬ್ಲರ್ ಆಗ್ತದೆ ನೋಡಿ. ಚಂದ ಉಂಟು ಇದು ನೋಡಿದರೆ, ವೀಡಿಯೋದು ಹಿಂದ್ಗಡೆದೆಲ್ಲ ಸರಿ ಕಾಣ್ತದೆ, ಇದು ಪುಕ್ಕನೇ ಸರಿ ಕಾಣ್ತಿಲ್ಲ ನೋಡಿ. ಅಯ್ಯೋ ತಡಿ. ಹಾಂ ಗೈಸ್, ಈಗ ಕ್ಲಿಯರ್ ಕಾಣ್ತು ನೋಡಿ ಹೇಗದೆ ಅಂತ. ಒಂದು ಹಸಿರದೆ, ಆಮೇಲೆ ಸ್ಕೈ ಬ್ಲೂ ಅದೇ, ಆಮೇಲೆ ಬ್ಲ್ಯಾಕ್ ಅದೇ, ಬೂದು ಕಲರ್ ಅದೇ, ಇಷ್ಟೆಲ್ಲ ಕಲರ್ ಅದೇ ನೋಡಿ. ಮತ್ತು ಹಿಂದ್ಗಡೆ ಬ್ಲೂ ಕಾಣ್ತದೆ ನೋಡಿ, ಎಷ್ಟು ಚಂದ ಉಂಟು ಅಂತ ಗೈಸ್. ಒಂದೊಂದು ದಿನ ಎಂತ ಅಂತ ಹೇಳಿದರೆ, ನಾನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರ್ತೇನೆ ನೋಡಿ ಮನ್ಸು ಮಾಡಿ. ಆವತ್ತಿನ ದಿನ ನನಗೆ ವೀಡಿಯೋ ಮಾಡಲಿಕ್ಕೆ ಎಂಥದ್ದು ಸಿಗೋದಿಲ್ಲ. ಹಾಗೆ ಇವತ್ತು ನಾನು ಎಂಥ ಪ್ಲ್ಯಾನ್ ಅಂತ ಇರಲಿಲ್ಲ. ಹಾಗೆ ಸುಮ್ಮನೆ ಟರ್ಕಿಗೆ ಬರುವಾಗ ವೀಡಿಯೋ ಮಾಡುವ ಅಂತ ಬಂದದ್ದು. ನೋಡಿದರೆ ನನಗೆ ಫಸ್ಟ್ ಇದಂತೂ ಕಣಗಲ್ದು ಕಾಯಿ ಕಾಣ್ತು, ಹೂ ಕಾಣ್ತು, ಆಮೇಲೆ ಅಜ್ಜನ ಗಡ್ಡ ಕಾಣ್ತು, ಆಮೇಲೆ ಗಿಳಿಯ ಪುಕ್ಕ ಗರಿ ಕಾಣ್ತು. ಹಾಗೆ ಈಗ ಗೈಸ್ ಗುಡಿಸ್ತಾ ಇಲ್ಲಿ ನೋಡಿ, ಈ ಥರದೊಂದು ಹುಳ ಸಿಕ್ತು, ಸತ್ತು ಹೋಗಿರೋ ಹುಳ ನೋಡಿ. ಹೀಗದೆ ಇದರ ಮೈ ಒಳಗೆ. ಹಾಗೆ ಇದು ನೋಡಿ ಬೆನ್ನು ಮೇಲದೆ, ಮೇಲ್ಗಡೆ ಹೀಗೆ ಕಾಣ್ತದೆ. ಎಂಥ ಹುಳ ಏನೋ ಇದು, ಸತ್ತು ಹೋಗೋದು. ಜೀರುಂಡೆನೇ ಏನೇನೋ ನೋಡಿ, ಸತ್ತು ಬಿದ್ದದೆ. ಹೀಗೆ ಬಿದ್ಕೊಂಡಿತ್ತು ಗೈಸ್. ನಾ ಎಂತ ಅಂತ ನೋಡಿದೆ, ಹೀಗೆ ಮರ್ಚಿ ನೋಡಿದರೆ ಹುಳ ಗೈಸ್ ನೋಡಿ. ಒಂದೇ ಸಾರಿ ಹೀಗೆ ಬಿದ್ದರೆ ಗೊತ್ತಾಗೋದಿಲ್ಲ, ತರ್ಕಿಂದು ಕಲರೇ ಅದೇ ನೋಡಿ ಇದು. ಹಾಗೆ ಈ ಕಡೆ ನೋಡಿದರೆ ಬಿಳಿ ಕಲರ್ ನೋಡಿ ಹೆಂಗಿರ್ತದೆ ಅಂತ. ಮತ್ತು ಈ ಬಿಳಿ ಕಲರ್ ಅದೇ ನೋಡಿ, ಏನೋ ಒಂಥರ ಬೂದಿ ಥರ ತಾಗ್ತದೆ ನಂಗೆ ನೋಡಿ. ಇಲ್ಲೆಲ್ಲ ತಾಗದೆ, ಈ ಕಡೆ ನೋಡಿ
ಹಾಗೆ ನೋಡಿ ಗೈಸ್, ನಮ್ಮದು ತರಕಾರಿನೆಲ್ಲ ತಂದು ಹಾಸಿ ಆಯಿತು. ಹಾಗೆಯೇ ಗೈಸ್, ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ ಗೈಸ್.